ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ನೋಡಿದ್ರೆ ಕಾರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನು ಅಂತೇಳಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಡ್ರೈವಿಂಗ್ ಇವ್ರು ನೋಡಿ ಹಿಂದೆ ಫುಲ್ ಶೀಟಿಗೆ ಬೆಡ್ ಹಾಕ್ಬಿಟ್ಟಿದೀವಿ. ಫುಲ್ ಬೆಡ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಗೈಸ್ ಹೆಂಗ್ ಕುತ್ಕೊಂಡಿದ್ದಾನೆ ಸೈಲೆಂಟ್ ಆಗಿ. ಯಾಕಂದ್ರೆ ಈ ಬಾಟ್ಲಲ್ಲಿ ಕುಡ್ದ್ಬಿಟ್ಟು ಫುಲ್ಲು ಮೇಲೆ ಚೆಲ್ಕೊಂಡಿದ್ದಾನೆ. ಇನ್ನೆಲ್ಲ ಹೊಡಿತೀವಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ದಾನೆ. ಬ್ಯಾಡ್ ಬಾಯ್ ಆಗ್ಬಿಟ್ಟಿದ್ದಾನೆ. ಬರ್ತಾ ಬರ್ತಾ ತುಂಬಾ ಬ್ಯಾಡ್ ಬಾಯ್. ಹಂಗೆ ಗಾಯ್ಸ್ ಪೆಟ್ರೋಲ್ ಬಂಕ್ ಬಂದ್ಬಿಟ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ನಾವು ಹೋಗೋ ಕಡೆಗೆ ರಿಟರ್ನ್ ಆಗ್ಬೇಕು. ನೋಡಿ ಪೆಟ್ರೋಲ್ ಹಾಕ್ಸಕ್ಕೆ ಪೆಟ್ರೋಲ್ ಬಂಕ್ ಅಲ್ಲಿ ಗಾಯ್ಸ್. ಈಗ ನಾವು ಬಂಗಾರಪೇಟೆ ಬಿಟ್ಟಿದೀವಿ. ಬಂಗಾರಪೇಟೆ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಇದು ಬೂದಿಗೆರೆ ಫ್ಲೇವರು. ಇಲ್ಲಿ ನೋಡಿ ಓಪನ್ ಆಗ್ಬಿಟ್ಟಿದೆ ಗೈಸ್. ನಾವೇ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಓಪನ್ ಆಗಿ ಆಯ್ತು 1 ವೀಕ್ ಆಗಿರ್ಬೋದು ಅನ್ಕೊಂತೀನಿ. 1 ವೀಕ್ ಆಗಿರ್ಬೋದು. ನಾವ್ ಇವತ್ತು ಟ್ರಯಲ್ ನಿಮ್ ಜೊತೆಲಿ ನಿಮ್ಗೂ ತೋರಿಸ್ತಾ ನಾವು ಇವತ್ತೇ ಟ್ರಯಲ್ ಫುಲ್ ಬಂಗಾರಪೇಟೆಯಿಂದ ಬೂದಿಗೆರೆ ಕ್ರಾಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್ ಕೆಳಗಡೆ ರೈಲ್ವೆ ಗೇಟ್. ಇದು ಬೂದಿಗೆರೆ ಕ್ರಾಸ್ ಹೋಗೋದು. ಫಸ್ಟ್ ತುಂಬಾ ಇದಿತ್ತು ಗೈಸ್. ರೈಲ್ವೆ ಗೇಟ್ ಇರೋದ್ರಿಂದ ಹೋಗಿ ಸುತ್ಕೊಂಡು ಟ್ರೈನ್ ಏನಾದ್ರು ಬಂದ್ರೆ ಸ್ಟಾಪ್ ಮಾಡ್ಬಿಡ್ತಾ ಇದ್ರು. ಆತರ ಎಲ್ಲ ಈಗ ಏನಿಲ್ಲ. ಅಲ್ಲಿ ಹತ್ತಿದ್ರೆ ಫುಲ್ ಈ ಕಡೆ ಟ್ರೈನ್ ಎಲ್ಲ ದಾಟಿ ಇಲ್ಲಿ ನೋಡಿ ಗೂಡ್ಸ್ ಗಾಡಿ ಹೋಗ್ತಾ ಇದೆ. ದಾಟಿ ಬಂದು ನಾವು ಕೆಳಗಡೆ ಇಳಿಬಹುದು. ಇಲ್ಲಿ ನೋಡಿ ಬಂಗಾರಪೇಟೆ ರೈಲ್ವೆ ಸ್ಟೇಷನ್. ಇದು ಬಂಗಾರಪೇಟೆ ರೈಲ್ವೆ ಸ್ಟೇಷನ್. ಅಲ್ಲಿಂದ ಟ್ರೈನ್ ಗೂಡ್ಸ್ ಹೋಗ್ತಾ ಇದೆ. ಗೈಸ್ ಹೋಗ್ತಾ ಇರೋ ಜಾಗದಲ್ಲಿ ಕೂಡ ನಾವ್ ಇನ್ನು ಏನು ಹೇಳಿಲ್ಲ. ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ. ಹೋದ್ಮೇಲೆ ಗೊತ್ತಾಗುತ್ತೆ. ಅವ್ರ ರಿಯಾಕ್ಷನ್ ನ ನಿಮಗ್ ತೋರಿಸ್ತೀನಿ, ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕೇಳ್ದೆ ಹೋಗ್ತಾ ಇರೋದಲ್ವಾ, ಆದ್ರಿಂದ ಸರಿ ನೋಡೋಣ. ಕಂಟಿನ್ಯೂ ಆಗಿ ನೋಡಿ ಬ್ಲಾಗ್ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ತೋರಿಸ್ತೀನಿ. ಇನ್ನೊಂದು, ಈ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ. ಥಂಬ್ನೇಲ್ ಇಂದ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ನಾವ್ ಎಲ್ಲಿ ಹೋಗ್ತಾ ಇದೀವಿ ಏನಂತ ಹೇಳ್ಬಿಟ್ಟು. ಲಾಸ್ಟ್ ಅಲ್ಲಿ ಅವ್ರ ರಿಯಾಕ್ಷನ್ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಓಕೆ ಗೈಸ್, ಸಿಗೋಣ. ಬ್ಯಾಂಗ್ಳೂರ್ಕಾ? ಬೆಂಗ್ಳೂರ್ ಅಲ್ಲಪ್ಪ. ಯಾರು ಸಲ ಬೆಂಗ್ಳೂರ್ ಪೇನ್ ಕರ್ದಂತೆ ಗೊತ್ತಾಗ್ಬಿಟ್ಟಿದೆ ಗೈಸ್ ನಾವ್ ಎಲ್ಲಿ ಹೋಗ್ತಾ ಇರೋದಂತ ಹೇಳ್ಬಿಟ್ಟು. ನಾವ್ ಆಲ್ಮೋಸ್ಟ್ ಈಗ ಟೇಕಲ್ ರೀಚ್ ಆಗ್ತೀವಿ. ಇನ್ ಸ್ವಲ್ಪ ದೂರದಲ್ಲೇ ಟೇಕಲ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೂ ತೋರಿಸ್ತೀವಿ. ಓಕೆ, ಇವ್ರೇನಾದ್ರು ಮಾತಾಡ್ತಾರೆ. ಫೇಸ್ ನಗಿತಾರ ಅಷ್ಟೇ ಗೈಸ್, ಮಾತಾಡಲ್ಲ. ನನಗೆ ಈಗ ಸ್ವಲ್ಪ ಕನೆಕ್ಟ್ ಆಗದೆ ಮಾತಾಡೋದಕ್ಕೆ ಡೈರೆಕ್ಟ್ ಆಗಿ. ಇಲ್ಲಾಂದ್ರೆ ಫಸ್ಟ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಒಂಟಿಯಾಗಿ ಹೋಗ್ಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ನನ್ ಮಗ ನಿದ್ದೆನೆ ಮಾಡ್ಬಿಟ್ಟ. ಯಾರ್ಯಾರಿಗೆಲ್ಲ ಟ್ರಾವೆಲ್ ಅಲ್ಲಿ ನಿದ್ದೆ ಬರುತ್ತೆ? ನನಗ್ ಫಸ್ಟ್ ಬರ್ತಾ ಇತ್ತು. ಇವ್ನು ಹುಟ್ಟಿದ ಮೇಲಿಂದ ಇಲ್ಲ. ಯಾಕಂದ್ರೆ ಇವನ್ನ ಮಲಗ್ಸೋದು ಇವನ್ನ ಇಟ್ಕೊಳ್ಳೋದೇ ಆಗ್ಬಿಡತ್ತೆ. ಅದರಿಂದ ಇವನ್ ಮಲಗ್ ಬಿಡ್ತಾನೆ, ನಾನ್ ಮಲಗೋದಿಲ್ಲ. ಆದ್ರೆ ನಂಗೆ ಫಸ್ಟ್ ಎಲ್ಲ ಟ್ರಾವೆಲ್ ಅಲ್ಲಿ ನಿದ್ದೆ ಬರ್ತಾ ಇತ್ತು. ಅದಕ್ಕೆ ಇವಾಗ ಇದನ್ನ ತಗೊಂಡಿರೋದು. ಗೊತ್ತಲ್ವಾ ನಿಮ್ಗೆ, ಕಾರಲ್ಲಿ ಹಿಂದೆ ಬ್ಲೋ ಮಾಡ್ಬಿಟ್ಟು ಬೆಡ್ ತರ ಮಾಡ್ಬಿಟ್ರೆ ಅವ್ನ್ ಮಲ್ಕೊಂಡ್ಬಿಡ್ತಾನೆ. ಮಲ್ಗ್ಸೋವಾಗ ನಿಮಗ್ ತೋರಿಸ್ತೀನಿ. ಏನಿಲ್ಲ ಗೈಸ್, ಈ ತರ ಬೆಡ್ನ ಫುಲ್ ಪಂಪ್ ಮಾಡ್ಬಿಟ್ಟಿದೀವಿ. ಮಲಗ್ಸೋದಷ್ಟೇ. ಇಲ್ಲಿ ನೋಡಿ ಅಷ್ಟೇ, ಮಲಗ್ ಬಿಡ್ತಾನೆ ನನಗೆ ಸಪೋರ್ಟಿಗೆ. ನಾನು ಮುಂದೆ ಬರ್ತೇನೆ. ಫುಲ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡೇ ಬರ್ತಾನೆ. ನಾವು ಆರಾಮಾಗಿ ಕುತ್ಕೊಂಡು ಬರ್ಬೋದು. ನೋಡಿ ಗೈಸ್, ಫುಲ್ ಕಂಫರ್ಟಬಲ್ ಇದ್ದೆ. ಏನಂದ್ರೆ ಇದು ಮಕ್ಳಿರೋರ್ಗೆ ಎಲ್ಲಾರ್ಗು ಯೂಸ್ ಆಗುತ್ತೆ. ನಮಗ್ ಫಸ್ಟ್ ಗೊತ್ತಿರ್ಲಿಲ್ಲ. ಅವಾಗ ನಾನು ತೊಡೆ ಮೇಲೆನೆ ಇಟ್ಕೊಂಡು 80 ಕಿಲೋಮೀಟರ್ ಫುಲ್ಲು ತೊಡೆ ಮೇಲೆನೆ ಇಟ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಇದು ತಗೊಂಡಾಗಿಂದ ಈಸಿ, ಕಂಫರ್ಟಬಲ್ ಆಗಿ ಮಲಗ್ತಾನೆ. ಇಲ್ಲಿ ನೋಡಿ, ಅದಕ್ಕೆ 2 ಪಿಲ್ಲೋ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ
2 ಪಿಲ್ಲೋ ಕೊಟ್ಟಿದ್ದಾರೆ. ಆಮೇಲೆ ನಾವು ಇಲ್ಲಿ ನಾವು ಪ್ಲಗ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ನೋಡಿ ಇಲ್ಲಿಂದ ನಾವು ಅದನ್ನ ಬ್ಲೋ ಮಾಡ್ಬೋದು. ಬ್ಲೋ ಮಾಡಿಬಿಟ್ಟು ಫುಲ್ ಟೋಟಲ್ 4 ಪೀಸಸ್ ಕೊಟ್ಟಿರ್ತಾರೆ. ಕೆಳಗಡೆ ಒಂದು ಬ್ಲೋ ಮಾಡಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬೆಡ್ ಟೈಪ್ ಕೊಟ್ಟಿದ್ದಾರೆ, ಅದನ್ನ ಬ್ಲೋ ಮಾಡಿ ಬೆಡ್ ಹಾಕ್ಬಿಟ್ಟು 2 ಪಿಲ್ಲೋ ಕೊಟ್ಟಿದ್ದಾರೆ, ಅದನ್ನ ಬ್ಲೋ ಮಾಡಿ ಇಟ್ಕೋಬಹುದು. ಫುಲ್ ಕಂಫರ್ಟಬಲ್ ಇದೆ. ಮಕ್ಳಿರೋರ್ಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಬೇಕಂದ್ರೆ ಸರ್ಚ್ ಮಾಡಿದಾಗ ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲದ್ರಲ್ಲೂ ಅವೈಲೇಬಲ್ ಇದೆ. ಓಕೆ ಗೈಸ್, ನೆಕ್ಸ್ಟ್ ನಾವು ಸಿಗೋಣ ಚಿಕ್ಕ ತಿರುಪತಿಯಲ್ಲಿ. ಇಲ್ಲಿ ನೋಡಿ ಐ ಲವ್ ಚಿಕ್ಕ ತಿರುಪತಿ ಅಂತ ಹೇಳಿ ಹಾಕಿದ್ದಾರೆ. ಅದು ಕರೆಕ್ಟ್ ಆಗಿ ಆಪೋಸಿಟ್ ಅಲ್ಲೇ ಇಲ್ಲಿ ನೋಡಿ ಒಂದು ವಾಸವಿ ಬಂಗಾರಪೇಟ್ ಚಾಟ್ ಅಂತ ಹೇಳಿ ಹಾಕಿದ್ದಾರೆ. ಅಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ಬಂದಾಗೆಲ್ಲ ತಿನ್ಬಿಟ್ಟು ಹೋಗ್ತೀವಿ. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ವೇಟ್ ಮಾಡ್ತಾ ಇದ್ದಾರೆ. 2 ಮಸಾಲೆ ತಗೊಂಡು ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬಾ ಟೇಸ್ಟ್ ಆಗಿರುತ್ತೆ ಗೈಸ್. ನಾವು ಬಂದಾಗೆಲ್ಲ ಮಿಸ್ಸೇ ಮಾಡೋದಿಲ್ಲ, ತಿನ್ಬಿಟ್ಟೆ ಹೋಗೋದು ನಾವು. ಅದೇ ತರ ಇವತ್ತು ಕೂಡ ನಿಲ್ಸಿದ್ದಾರೆ ತಿನ್ಬಿಟ್ಟು. ಗೈಸ್ ನೀರು, ಆಮೇಲೆ ಇದು ಹಸ್ಬೆಂಡ್ದು, ಇದು ನಂದು. ಆಹಾ, ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸ್ತಾ ಇದೆ. ತುಂಬಾ ಟೇಸ್ಟ್ ಆಗಿರುತ್ತೆ ಗೈಸ್. ಈ ಕಡೆ ಯಾರಾದ್ರೂ ಬಂದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಗೈಸ್. ಆಲ್ಮೋಸ್ಟ್ ನಾವು ಸಜ್ಜಾಪುರ ಎಂಟ್ರಿ ಆದ್ವಿ. ಎಂಟ್ರೆನ್ಸ್ ಅಲ್ಲೇ ನೋಡಿ ಫುಲ್ ಟ್ರಾಫಿಕ್. ನೋಡೋಣ ಗೈಸ್, ಇವತ್ತು ಭಾನುವಾರ ಬೇರೆ ಅಲ್ವಾ, ಈ ರೋಡ್ ಸೈಡ್ ಅಲ್ಲೇ ಸಂತೆ ಬೇರೆ ಇಟ್ಬಿಟ್ಟಿರ್ತಾರೆ. ಇಲ್ಲಿ ಲೋಕಲ್ ಜನ ಇರೋರೆಲ್ಲ ಬಂದು ಸಂತೆ ಮುಗಿಸ್ಕೊಂಡು ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ. ಸಂಡೇ ಟೈಮಲ್ಲಿ ಅಂತಂತೂ, ಭಾನುವಾರ ಅಂತೂ ತುಂಬಾ ಟ್ರಾಫಿಕ್ ಈ ಕಡೆ. ಅದ್ ನಮಗ್ ನೆನಪೇ ಇಲ್ಲ. ಈಗ ಎಂಟ್ರೆನ್ಸ್ ಆಗ್ತಾ ನೋಡಿದ್ರೆ ಫುಲ್ ಟ್ರಾಫಿಕ್. ನಿಮ್ಗೆ ಇನ್ನೊಂದು ಕ್ವಶನ್ ಇರುತ್ತೆ, ಯಾಕೆ ಇವ್ರು ಸಜ್ಜಾಪುರ ಕಡೆ ಹೋಗ್ತಾ ಇದಾರಲ್ಲ ಅಂತ. ನಾವ್ ಯಾವಾಗ್ಲೂ ಈ ಕಡೆನೆ ಬರೋದು, ಯಾಕಂದ್ರೆ ನಾವ್ ಆ ಕಡೆ ಹೊಸಕೋಟೆ ಕಡೆಯಿಂದ ಹೋಗಿ ನಾವ್ ಮತ್ತೆ ಮನೆಗೆ ಹೋಗೋ ಬದಲು ನಾವ್ ಹಿಂಗೆ ಹೋಗೋದೇ ಬೆಟ್ರು. ಯಾಕಂದ್ರೆ ಅಷ್ಟು ಆ ಕಡೆ ಟ್ರಾಫಿಕ್. ಸ್ವಲ್ಪ ದೂರ ಫ್ಲೇವರ್ ಇದೆ ಹೊಸಕೋಟೆವರೆಗೂ, ಅಲ್ಲಿಂದ ನಾರ್ಮಲ್ ರೋಡ್ ಫುಲ್ ಟ್ರಾಫಿಕ್ ಇರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಮನೆಯಿಂದ ಒಂದು 5 ಕಿಲೋಮೀಟರ್ ಬಂಗಾರಪೇಟೆಯಿಂದ ಟೇಕಲ್ ಇಂದ ಚಿಕ್ಕ ತಿರುಪತಿಯಿಂದ ಸಜ್ಜಾಪುರದಿಂದ ಹತ್ತಿಬೆಲೆಯಿಂದ ಚಂದಾಪುರ, ಬೊಮ್ಮಸಂದ್ರ, ಅಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ ಮನೆಗೆ. ಎಲ್ಲ ಟೋಟಲ್ ಒಂದು 80 ಇಂದ 100 ಕಿಲೋಮೀಟರ್ ಬರುತ್ತೆ. 3 ಅವರ್ ಹೋಗಿ ಸೇರ್ಬಿಡ್ತೀವಿ. ಅದು ಯಾಕಂದ್ರೆ ಊರೊಳಗಡೆ ಶಾರ್ಟ್ ಕಟ್ ರೋಡ್ ಅಲ್ವಾ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೂ ಇದು ಪರವಾಗಿಲ್ಲ, ಸೇಫ್ ಅನ್ಸುತ್ತೆ ನಮ್ಗೆ. ಅದರಿಂದ ನಾವು ಈ ಕಡೆನೆ ಬರೋದು. ಆ ಕಡೆ ಸುತ್ಕೊಂಡು ಹೋಗ್ಬೇಕು, ಮತ್ತೆ ಟ್ರಾಫಿಕ್ ಬೇರೆ, ಸಿಟಿ ಏರಿಯಾ ಬೇರೆ. ಅದರಿಂದ ನಾವ್ ಆ ಕಡೆ ಹೋಗೋದೇ ಇಲ್ಲ, ಈ ಕಡೆನೆ ಹೋಗೋದು. ಗಾಯ್ಸ್, ಸಜ್ಜಾಪುರ ಬಿಟ್ಟು ಮುಂದೆ ಬಂದ್ವಿ, ಫುಲ್ ಮಳೆ. ಇಲ್ಲಿ ನೋಡಿ ಫುಲ್ ಮಳೆ, ಸಖತ್ ಮಳೆಯಲ್ಲಿ ಜರ್ನಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಬಟ್ ಓಡ್ಸೋರಿಗೆ ಕಷ್ಟ ಆಗುತ್ತೆ. ಅದೇ ಒಂಥರ ತಣ್ಣಕ್ಕೆ ಚೆನ್ನಾಗಿರುತ್ತೆ. ಮಳೆಯಲ್ಲಿ ಜರ್ನಿ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಮಳೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಈ ನೆಲನೇ ಫುಲ್ ಒದ್ದೇನೆ ಆಗಿಲ್ಲ. ಇನ್ ಸ್ವಲ್ಪ ಕೂಡ ಈ ಕಡೆ ಮಳೆ ಇಲ್ಲ. ಆ ಕಡೆ ಸಜ್ಜಾಪುರ ಕಡೆ ಮಳೆ. ಒಂದು 2 ಕಿಲೋಮೀಟರ್ ಅಲ್ಲಿ ಎಷ್ಟು ಡಿಫ್ರೆಂಟ್ ನೋಡಿ ಅಲ್ವಾ ಗೈಸ್. ನನ್ ಮಗ ಎದ್ಬಿಟ್ಟ, ನಿದ್ದೆ ಫುಲ್ ಆಗೋಯ್ತು, ಕಂಪ್ಲೀಟ್ ಆಗೋಯ್ತು ನಿದ್ದೆ. ಜಸ್ಟ್ ಈಗ ಎದ್ದಿದ್ದಾನೆ ಗೈಸ್. ಅದಕ್ಕೇನೆ ನಾವು ಆಲ್ಮೋಸ್ಟ್ ಹತ್ತತ್ರ ಬಂದ್ಬಿಟ್ವಿ. ಇನ್ನು ಒಂದು 5 ಕಿಲೋಮೀಟರ್ ಇದೆ. ಅಮ್ಮ ಉನಕ್ ಮಾಮಿ ಗೈಸ್ ಯಾವಾಗ್ಲೂ ಕಾಲ್ ಮಾಡೋ ತರ ಆಂಟಿ ಕಾಲ್ ಮಾಡಿದ್ರು. ಬಟ್ ಅವ್ರಿಗೆ ಏನು ಗೊತ್ತಾಗ್ದಿರೋ ತರ, ಡೌಟ್ ಬರ್ದೇ ಇರೋ ತರ ಮಾತಾಡಿದ್ವಿ. ನಾವಿಲ್ಲ ಹೊರಗಡೆ ಬಂದಿದ್ದೀವಿ, ಸಾಯಂಕಾಲ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಕೆ ಅಂತ ಹೇಳಿ ನಮ್ಮ ಮನೆ ಹತ್ರ ಇರೋ ಊರ ಹೆಸರೇ ಹೇಳ್ಬಿಟ್ಟಿದ್ದೀವಿ. ಆದ್ರೆ ನಾವು ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಡೌಟ್ ಬರ್ದಾಗ ಮಾತಾಡಿದ್ದೀವಿ. ಇದೇ ಮನೆ, ಒಳಗಡೆ ಹೋಗೋಣ, ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸೈಲೆಂಟಾಗಿ. ಗಾಯ್ಸ್, ನನ್ನ ಮಗನ ಫಸ್ಟ್ ಕಳಿಸ್ತೀನಿ, ಅವನು ಹೋಗ್ಲಿ. ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡೋಣ. ಫುಲ್ ಸರ್ಪ್ರೈಸ್. ಯಾರು
ರಿಶು ಸರ್ಪ್ರೈಸ್ ಅಂದ ಆಯಾ ಸರ್ಪ್ರೈಸ್ ಅಂದ